ಬಿಸಾಡಿ ಕಾಡುಗೊಲ್ಲರ ಹಟ್ಟಿಯನ್ನ ದತ್ತು ಪಡೆದ ಮಹಿಳಾ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಮೂಢನಂಬಿಕೆಗೆ ಮಾರು ಹೋಗಿದ್ದ ಕಾಡುಗೊಲ್ಲರು ಚಳಿ ಗಾಳಿ ಮಳೆಯನ್ನದೇ ಬಾಣಂತಿ ಮಗುವನ್ನೇ ಹೊರಗೆ ಇಟ್ಟಿದ್ದ ಕಾಡುಗೊಲ್ಲ ಸಮುದಾಯ. ಕಾಡುಗೊಲ್ಲ ಬಾಣಂತಿ ಮಹಿಳೆಯರ ಪಾಲಿಗೆ ಶ್ರೀಕೃಷ್ಣನ ರೂಪದಲ್ಲಿ ಕಂಡ ಮಹಿಳಾ ಆಯೋಗ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಕಾಡುಗೊಲ್ಲ ಮೂಢನಂಬಿಕೆಗೆ ಬಾಣಂತಿ ಮಹಿಳೆಯರು ಹಾಗೂ ಪುಟ್ಟ ಕನ್ನಮ್ಮಗಳ ಪರದಾಟವಾಗಿತ್ತು. ಅದನ್ನು ಗಮನಿಸಿದ್ದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಆ ಕುಟುಂಬಗಳ ಮನವೊಲಿಸಿ ಮೂಢನಂಬಿಕೆಗಳ ಬಗ್ಗೆ ಅರಿವನ್ನ ಮೂಡಿಸಿ 3 ಜನ ಬಾಣಂತಿಯರು ಹಾಗೂ ಮಕ್ಕಳನ್ನ ಅವರವರ ಮನೆಗಳಿಗೆ ತಾವೇ ಖುದ್ದು ತೆರಳಿ ಮನೆಗೆ ಸೇರಿಸಿದರು. ಮನೆ ಸೇರಿದ ಬಾಣಂತಿಯರು ತಮಗೆ ನೆರವು ಮಾಡಿಕೊಟ್ಟಂತ ನಾಗಲಕ್ಷ್ಮಿ ಚೌಧರಿಯವರ ಹೆಸರನ್ನ ತಮ್ಮ ಮಗುವಿಗೆ ನಾಮಕರಣ ಮಾಡಿದರು. ಈ ಹಿಂದೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ 2 ಮನೆಗಳು ಸಂಪೂರ್ಣ ಹಾಳುವಾಗಿದ್ದು ಮಳೆ ಬಂದ್ರೆ ಸೋರುತ್ತಿದ್ದವು. ತಕ್ಷಣ ಗ್ರಾಮ ಪಂಚಾಯಿತಿಯ ನೆರವಿನಿಂದ ಮನೆಗಳಿಗೆ ಶೀಟಿನ ವ್ಯವಸ್ಥೆ ಮಾಡಿ ತಾಲೂಕಾ ದಂಡಾಧಿಕಾರಿ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಮಗು ಹಾಗೂ ಬಾಣಂತಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ, ಮುಂದಿನ ದಿನಗಳಲ್ಲಿ ಇಂಥ ಗ್ರಾಮಗಳಲ್ಲಿ ಯಾವುದೇ ಮೂಢನಂಬಿಕೆಗಳು ಇರಬಾರದು, ಯಾವುದೇ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು, ಗ್ರಾಮಸ್ಥರು ಮೂಢನಂಬಿಕೆಯಿಂದ ಹೊರಬರಬೇಕು, ಹೆಣ್ಮಕ್ಕಳು ಮನೆಯಲ್ಲಿ ಈ ಮೂಢನಂಬಿಕೆಯನ್ನ ಆಚರಿಸಬಾರದೆಂದು ತಿಳಿಸಿದರು. ಅದನ್ನ ಊರಿಗೆ ಒಂದು ಗ್ರಂಥಾಲಯ, ಮಕ್ಕಳು ಬಂದು ಇಲ್ಲಿ ಕುತ್ಕೊಂಡು ಓದೋ ತರ ಆಗಬೇಕು. ಯಾಕೆಂದ್ರೆ ತಲೆಮಾರು ಇಲ್ಲಿ ಮಕ್ಕಳು ವಿದ್ಯೆ ಇಲ್ಲ, ಶಿಕ್ಷಣ ಇಲ್ಲ ಅಂತಂದ್ರೆ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ಊರಿನ ಒಂದು ಗ್ರಂಥಾಲಯವಾಗಿ ಅದನ್ನ ಆಲ್ರೆಡಿ ನಾನು ನಮ್ಮ ತಹಶೀಲ್ದಾರು ಮತ್ತು ಇಒ ಮತ್ತು ನಮ್ಮ PDO ಅವ್ರ ಜೊತೆ ಮಾತಾಡಿದ್ದೀನಿ. ನಮ್ಮ ಬಿಸಾಡಹಳ್ಳಿಲಿ ಒಂದು ಭಾಳ ತುಂಬ ಚೆನ್ನಾಗಿರುವಂಥ ಒಂದು ಗ್ರಂಥಾಲಯವನ್ನು ಮಾಡಿಬಿಟ್ಟು ಇಲ್ಲಿನ ಊರ ಮಕ್ಕಳು ಓದೋ ಥರ ಒಂದು ಅವಕಾಶವನ್ನು. ಕೆಲವೊಂದು ಕಡೆ ಇಲ್ಲಿ ಗ್ರಾಮಸ್ಥರು ಹೇಳ್ತಿರೋದು ಮೇಡಮ್, ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಕೊರತೆ ಆಗಿದೆ ಇವರು ಗ್ರಾಮದಲ್ಲಿ. ನಾನಿವತ್ತು ಆಲ್ರೆಡಿ ಎಲ್ಲ ಹೇಳಿದ್ದೀನಿ. ಇನ್ನೊಂದು 3 ರಿಂದ 6 ತಿಂಗಳು ಕಾಲಾವಕಾಶ ಕೊಡಿ, ಪ್ರತಿಯೊಂದನ್ನು ಬಿಸಾಡಹಳ್ಳಿಗೆ ತಲುಪಿಸುವಂಥ ಜವಾಬ್ದಾರಿನ ನಾನು ಮತ್ತೆ ನನ್ನ ಎಲ್ಲ ಅಧಿಕಾರಿಗಳು ವಹಿಸ್ಕೊಂಡಿರ್ತೀವಿ. ಹೌದು, ಅದೇ ಕರೆಕ್ಟು. ಅದಕ್ಕೋಸ್ಕರನೇ ನಾನು ಅಂದರೆ ಈಗ ಹಳ್ಳಿಯವರೇ ನನ್ನನ್ನು ಈ ಹಳ್ಳಿನ ದತ್ತಕ್ಕೆ ತಗೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ತಗೊಂಡಿದ್ದೀನಿ. ಆಮೇಲೆ ಪ್ರತಿಯೊಂದು ಮೂಲಭೂತ ಸೌಕರ್ಯ ಮತ್ತು ಈ KSRTC ಬಸ್ಸು ಮಕ್ಕಳು 5ನೇ ಕ್ಲಾಸ್ ಆದಮೇಲೆ ತೋವಿನ ಕೆರೆಗೆ, ಈ ಕೆರೆ ಎಲ್ಲ 2-3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ. ಈಗ MDಗೂ ಮಾತಾಡಿದೆ, KSRTC MDಗೆ ಮಾತಾಡಿದೆ, ಮೇಡಮ್ ಯಾರೂ ಅರ್ಜಿ ಕೊಟ್ಟಿಲ್ಲ, ಅರ್ಜಿ ಕೊಡಿ ಅಂತಂದರೆ ಈಗ ನಾನು ಅರ್ಜಿ ತಹಶೀಲ್ದಾರ್ ಕೈಯಲ್ಲಿ ಕೊಟ್ಟಿದ್ದೀನಿ. ಅದನ್ನು ಫಾಲೋ ಅಪ್ ಮಾಡಿಸ್ತೀನಿ. ಅದನ್ನು ಆ ಬಸ್ಸು ಇಲ್ಲಿ ಬರೋವಂಥ ಒಂದು ಇದನ್ನು ನಾನು ಮಾಡಿ ಆ ಮಕ್ಕಳು ಶಾಲೆಯಿಂದ ಹಿಂದುಳಿಬಾರ್ದು, ಅಷ್ಟೇ ನನ್ನ ಒಂದು ಮೇನ್ ಅಜೆಂಡಾ. ಇದರಲ್ಲಿ ನನ್ನ ಉದ್ದೇಶ ಇಲ್ಲಿನ ಮಕ್ಕಳು ಶಿಕ್ಷಿತರಾಗಬೇಕು. ಮತ್ತು ಒಂದು ಮನೆಗೆ ಅದು ಜಲ್ ಜೀವನ್ ಮಿಷನ್ ಅಡಿ ಪ್ರತಿಯೊಂದು ಮನೆಗೂ ಕೊಳಾಯಿ ತಲುಪಿಸುವಂಥ ಮನೆಗೆ ಗಂಗೆ ಅಂಥೇಳಿ ಅದೂ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಮತ್ತು ನಮ್ಮ ಬೆಸ್ಕಾಮ್ ಇಂಜಿನಿಯರ್ನು ನಾನು ಕರೆಸಿದ್ದೀನಿ, AEE ಅವ್ರನ್ನ. ಕಂಬಗಳೆಲ್ಲ ವಾಲ್ಕೊಂಬಿಟ್ಟಿತ್ತು ಅಂತ ಲಾಸ್ಟ್ ಟೈಮ್ ಹೇಳಿದರು, ಮತ್ತು ದೀಪಗಳಿಲ್ಲ ಅಂತ ಎಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. 4 ದಿನ ಟೈಮ್ ತೊಗೊಂಡಿದ್ದಾರೆ. ಮಿಕ್ಕಿದ್ದು ರಸ್ತೆ ಇದೆಲ್ಲನೂ ಅವರೆಲ್ಲ ಮಾತಾಡ್ತಾರೆ. ಅದನ್ನೆಲ್ಲ ಇದ್ರ ಕೆಳಗಡೆ ಖಂಡಿತವಾಗ್ಲೂ ಏನೇನು ಆಗಬೇಕು ಸರ್ಕಾರದಿಂದ ಅದನ್ನು ಮಾಡುವಂಥ ನಿಟ್ಟಿನಲ್ಲಿ ಕೆಲಸ. ಗ್ರಾಮದ ಹೆಣ್ಮಕ್ಳು ಕೂಡ ಹೊರಗುಳಿತಾರೆ ಮಾಹಿತಿ ಇದೆ ಮೇಡಮ್, ಅದ್ರ ಬಗ್ಗೆ ಏನಾದರೂ ಮಾಹಿತಿ? ಅದನ್ನು ಇವಾಗ ಪೊಲೀಸ್ ಅವ್ರು ಎಲ್ಲಿದ್ದಾರೆ, ನಾನು ನಮ್ಮ SP ಅವ್ರಿಗೂ ನಾನು ಲೆಟ್ರ್ ಹಾಕ್ತೀನಿ ಮತ್ತು ಫೋನ್ ಮಾಡಿ ಹೇಳ್ತೀನಿ. ಪ್ರತಿದಿನ ಸಾಯಂಕಾಲ 8-8:30 9 ಗಂಟೆಗೆ ಗಸ್ತು ಹೋಗಲೇಬೇಕು. ಯಾವ ಹೆಣ್ಣುಮಕ್ಳು ಊರಿಂದ ಹೊರಗೆ ಹೋಗಿ ಅಲ್ಲಿ ಅದೇನಿದೆ ಸ್ಕೂಲ್ ಕಾಂಪೌಂಡ್ಗಳಲ್ಲಿ ಕೆನೋಪಿಗಳಲ್ಲಿ ದಯವಿಟ್ಟು ಮಲ್ಕೋಬೇಡಿ. ನಿಮಗೆ ಗೊತ್ತಿರಲ್ಲ ಯಾವ್ಯಾವ ದಿನ ಏನೇನಾಗುತ್ತೆ ಅಂತ, ಅಂಥದ್ದೆಲ್ಲ ನಡಿಕೂಡ್ದು. ಮತ್ತು ಇನ್ನು ಆಚರಣೆ ಮಾಡಿಕೂಡ್ದು. ಅದು ಮೌಢ್ಯ ವಿರುದ್ಧ ಕಾಯ್ದೆನೂ ಸಹ ಇದೆ. ಆ ಥರ ಮಾಡಿದಾಗ ಶಿಕ್ಷೆ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಆದರೆ ನಾವು ಪಾಲಿಸ್ಕೊಂಡು ಬಂದಿರೋ ಧರ್ಮಕ್ಕೆ ನಾವು ವಿರುದ್ಧವಾಗಿ ನಡಿಬೇಕಾದ್ರೆ ಅವರ ಮನಸ್ಥಿತಿನ, ಅವರ ಭಾವನೆಗಳನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಇಷ್ಟೊಂದೆಲ್ಲ ಶ್ರಮ ತೊಗೊಂಡಿರೋದು. ಖಂಡಿತ ನಂಗೆ ಭರವಸೆ ಇದೆ ಎಲ್ಲರೂ ಬದಲಾಗ್ತಾರೆ. ಯಾವತ್ತೂ ದೇವರು ಬಂದು ಇದನ್ನು ಮಾಡಿ, ಈ ಪದ್ಧತಿ ಬಿಡಿ ಅಂತ ಯಾವ ದೇವ್ರೂ ಬಂದು ಹೇಳಿಲ್ಲ. ಇದು ಜನ ಮಾಡ್ಕೊಂಡಿರೋ ಪದ್ಧತಿ ಅಷ್ಟೇ. ಅದನ್ನು ಬದಲಾವಣೆ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ಇದು ಹಿಂದೆನೂ ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತೀವಿ. ಲಾಸ್ಟ್ ಟೈಮ್ ಬಂದಾಗಲೂ ನಾನು ಎಲ್ಲರಿಗ ಜೊತೆನೂ ಮಾತಾಡಿದೆ. ಮುಂದಕ್ಕೂ ಈ ಕಾರ್ಯಕ್ರಮಗಳು, ಈ ಕಾರ್ಯಚಟುವಟಿಕೆಗಳು ಬರೀ ಬಿಸಾಡಹಳ್ಳಿ ಅಲ್ಲ, ಬೇರೆ ಕಡೆನೂ ಎಲ್ಲ ನಡೆಯುತ್ತೆ. ಅದನ್ನು ನಾನು DC ಅವರು, ತಹಶೀಲ್ದಾರ್ ಅವ್ರ ಗಮನಕ್ಕೆ ತೊಗೊಂಡು ಬಂದು
ಅವ್ರು ಏನು ಅರಿವು ಮೂಡಿಸುವಂಥ ಮತ್ತು ಚೈಲ್ಡ್ ಆ್ಯಂಡ್ ವಿಮೆನ್ ಆ್ಯಂಡ್ ಚೈಲ್ಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಸಹ ಏನೇನು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಇವರು ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ನಾನು ತರಿಸ್ಕೊಳ್ತೇನೆ ನಾನು ಮಹಿಳಾ ಆಯೋಗದ ಇದಕ್ಕೆ. ಆ ಮಗುಗೆ ನಾಗಲಕ್ಷ್ಮಿ ಅಂತ ಹೆಸರಿಟ್ರು, ಅದಕ್ಕೆ ನಿಮಗೆ ಏನು? ಒಂದು ಕಡೆ ಮಗುಗೆ ನಾಮಕರಣ, ಇನ್ನೊಂದು ಕಡೆ ಮನೆಗೆ ಗೃಹ ಪ್ರವೇಶಕ್ಕೆ ತಮ್ಮ ಹೆಸರಿಡ್ತೀವಿ ಅಂತ ಹೇಳ್ತಿದ್ರು ಗ್ರಾಮಸ್ಥರು. ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಮೇಡಮ್? ನನಗೆ ನೀವು ಹಂಗೆ ಕೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ತುಂಬುತ್ತೆ. ಯಾಕೆ ಅಂದರೆ ನಾನು ಯಾವತ್ತೂ ಈ ಥರ ಎಲ್ಲ ಹಿಂಗೆ ಮಗುಗೂ ನಾಗಲಕ್ಷ್ಮಿ ಅಂತ ಹೆಸರಿಡ್ತೀನಿ ಅಂತ ಹೇಳಿದ್ದು, ಇದಕ್ಕಿಂತ ದೊಡ್ಡ ಉಡುಗೊರೆ ನನಗೆ ಏನೂ ಇಲ್ಲ ಲೈಫಲ್ಲಿ. ನಾಗಲಕ್ಷ್ಮಿ ಅಂತ ಹೆಸರಿಟ್ಟು ನಾಗಲಕ್ಷ್ಮಿಗಿಂತ ಎತ್ತರಕ್ಕೆ ಅವಳು ವಿದ್ಯಾವಂತೆಯಾಗಿ ಬೆಳೀಲಿ ಅಂತ ಹಾರೈಸ್ತೇನೆ. ಇದು ನನ್ನ ಹಾರೈಕೆ ಆ ಮಕ್ಕಳಿಗೆ. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.